ಹ್ಯಾಪಿ ಬರ್ಡೇ ಅಮ್ಮು. ಹ್ಯಾಪಿ ಬರ್ಡೇ ಅಮ್ಮು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋತ್ವಿ ಕನ್ನಡ ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದುಬಿಟ್ಟು ಡಿಸೆಂಬರ್ 7 ನಮ್ಮ ಸಾನ್ವಿ ಬರ್ಡೇ ದಿನ ನಾನು ಮಾಡಿದ್ದು. ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಹೀಗೆ ಮಾಡ್ತಾಯಿದ್ದೀನಿ. ನಮ್ಮ ಸಾನ್ವಿ ಬರ್ಡೇ ದಿನ ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ಗಿಫ್ಟ್ ಏನು ತಂದಿದ್ದಾರೆ ಅಮ್ಮ ಅಂತ ಸ್ಟಡಿ ರೂಮಿಗೆ ಬಂದು ಚೆಕ್ ಮಾಡ್ತಿದ್ದಾಳೆ. ಅಪ್ಪನ ಏನು ತಂದಿದ್ದಾರೆ ಅಂತ ರಾತ್ರಿನೇ ಹೇಳಿ ಮಲಗಿದ್ಲು, ನನಗೇನಾದರೂ ಗಿಫ್ಟ್ಸ್ ಅಂದರೆ ಎಲ್ಲ ಸ್ಟಡಿ ರೂಮಲ್ಲಿ ಇಟ್ಟು ಲಾಕ್ ಮಾಡಿ ಅಂತ. ಹಾಗಾಗಿ ಗಿಫ್ಟ್ ತಂದಿದ್ದೆಲ್ಲ ನಾವಿಲ್ಲಿ ಇಟ್ಟಿದ್ವಿ. ಯಾರೆಲ್ಲ ಈ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಮತ್ತು ಹೈಕಾರ್ಡಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ, ಹಲವಾರು ವೀಡಿಯೋಸ್ ಇವೆ, ಅಲ್ಲಿ ನೀವು ಒಮ್ಮೆ ಚೆಕ್ ಮಾಡಿ. ಬೆಳಿಗ್ಗೆ ನಾನು ಟಿಫನ್ಗೆ ಸಬ್ಬಕ್ಕಿ ಪಾಯಸ ಮತ್ತು ದೋಸೆನೂ ಮಾಡಿದ್ದೆ. ಇವರು ಸ್ಕೂಲ್ಗೆ ಹೋಗಿ ಬಂದಮೇಲೆ ಸಂಜೆ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಇವ್ರನ್ನ ಸ್ಕೂಲಿಗೆ ರೆಡಿ ಮಾಡಬೇಕು. ಇದು ಈವ್ನಿಂಗ್ ಬಂದುಬಿಟ್ಟು ನಾನು ಜಾಮೂನ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಜಾಮೂನ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಈ ಕಡೆ ಕರಿತಾ ಇದ್ದೀನಿ, ಈ ಕಡೆ ಶುಗರ್ ಸಿರಪ್ ಇಟ್ಟಿದ್ದೀನಿ. ರೆಡಿ ಆಗ್ತಿದೆ ಆಲ್ಮೋಸ್ಟ್ ಎಲ್ಲನೂ. ರಾತ್ರಿ ಡಿನ್ನರ್ಗೆ ನಾನು ಬದನೆಕಾಯಿ ಕರಿ ಮತ್ತು ಚಪಾತಿ ಹಾಗೆ ಜಾಮೂನ್ ರೈಸ್ ಮಾಡಿದ್ದೆ ನಾನು. ಈಗ ನಮ್ಮ ಬರ್ಡೇ ಗರ್ಲ್ ಕೇಕ್ ಕಟ್ ಮಾಡ್ತಿದ್ದಾರೆ. ಈ ರೀತಿಯಾಗಿ ನಮ್ಮ ಸಾನ್ವಿ ಬರ್ಡೇ ಸಿಂಪಲ್ಲಾಗಿ ನಡೀತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.